ಗುಡ್ ಮಾರ್ನಿಂಗ್ ಎಲ್ರಿಗೂ. ತಲ್ಲೂರ್ಸ್ ಕಿಚನ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ರಾಜ್ಮಾ ಮಸಾಲವನ್ನು ಮಾಡ್ತಾ ಇದ್ದೀನಿ. ನಾನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹಾಗಾದರೆ. ನಾನಿಲ್ಲಿ 1 ಕಪ್ ರಾಜ್ಮಾವನ್ನು ನಿನ್ನೆ ರಾತ್ರಿಯೇ ನೆನೆಸಿಟ್ಟಿದ್ದೇನೆ. ಈಗ ಬೆಳಿಗ್ಗೆ ಅದನ್ನು ಚೆನ್ನಾಗಿ ವಾಪಸ್ ತೊಳೆದು ಈಗ ನಾನು ಕುಕ್ಕರಲ್ಲಿ ಅದನ್ನು ಬೇಯಿಸಲಿಕ್ಕೆ ಇಡ್ತೇನೆ. ಒಂದು 4 ವಿಸಿಲ್ ಬರುವ ತನಕ ಬೇಯಿಸ್ತೇನೆ. ಮಸಾಲೆಗೆ ನಾನಿಲ್ಲಿ 2 ಟೊಮೆಟೊವನ್ನು ಹೆಚ್ಚಿ ಇಟ್ಟಿದ್ದೇನೆ, ಅದನ್ನು ನಾನು ಪ್ಯೂರಿ ಮಾಡ್ತೇನೆ. ಆಮೇಲೆ ಇದು ಸಣ್ಣಗೆ ಹಚ್ಚಿದ ಈರುಳ್ಳಿ 2, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ, ಆಮೇಲೆ ಕಸೂರಿ ಮೇಥಿ ಸ್ವಲ್ಪ, ಅದನ್ನು ಸಹ ನಾವು ಸ್ವಲ್ಪ ಆ್ಯಡ್ ಮಾಡಲಿಕ್ಕೆ ಉಂಟು. ಇಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ತಗೊಂಡಿದ್ದೇನೆ. ಕೊರಿಯಂಡರ್ ಪೌಡರ್ ಅಂತ ಹೇಳಿದ್ರೆ ಕೊತ್ತಂಬರಿ ಪೌಡರ್ ಇದೊಂದು 2 ಸ್ಪೂನ್ ಇದೆ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1-2 ಸ್ಪೂನ್ ಇದೆ ಇದರಲ್ಲಿ ಸಹ. ಆಮೇಲೆ ಇದು ಟರ್ಮರಿಕ್ ಪೌಡರ್ ಇದೆ, ಅರಿಶಿನ ಪೌಡರ್ 1 ಸ್ಪೂನ್ ತಗೊಂಡಿದ್ದೇನೆ. ಇದು ಗರಂ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನ್ ಇದೆ. ಆಮೇಲೆ ಇದು ಜೀರಿಗೆ ಪೌಡರ್ 1 ಸ್ಪೂನ್ ಇದೆ. ಹಾಗೂ ಇದರಲ್ಲಿ ರಾಜ್ಮಾ ಮಸಾಲ ಇದೆ, 2.5 ಸ್ಪೂನ್ ತಗೊಂಡಿದ್ದೇನೆ. ಈಗ ರಾಜ್ಮಾವನ್ನು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಅದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿದ್ದೇನೆ. ರಾಜ್ಮಾ ಈಗ ಬೇಯಿಸಿ ಆಗಿದೆ. ಈಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಸಣ್ಣ ತುಂಡು ಬಟರನ್ನು ಹಾಕುವ. ಈಗ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೇನೆ. ಸ್ವಲ್ಪ ಚಟಪಟ ಅಂತ ಶಬ್ದ ಮಾಡಬೇಕು. ಆಮೇಲೆ ಅದಕ್ಕೆ ಈರುಳ್ಳಿ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದು ರಾ ಸ್ಮೆಲ್ ಹೋದ ಮೇಲೆ ಈಗ ಅದಕ್ಕೆ ಎಲ್ಲ ಈ ಪೌಡರ್ ಉಂಟಲ್ಲ ಅದೆಲ್ಲ ಹಾಕೋಣ. ಈಗೆಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು. ಈಗ ಅದಕ್ಕೆ ಈಗ ಮಸಾಲೆ ಸರಿಯಾಗಿ ಬೆಂದಿದೆ. ಈಗ ಅದಕ್ಕೆ ಸ್ವಲ್ಪ ಈ ನಾವು ಕಡೆದಿಟ್ಟಂತ ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದೀಗ ಎಣ್ಣೆ ಅದರ ತಳದಿಂದ ಈಗ ಮೇಲೆ ಬಿಡ್ತದೆ ಅಷ್ಟರ ತನಕ ಇದನ್ನು ಫ್ರೈ ಮಾಡಬೇಕು. ಈಗ ನಾನು ಮಸಾಲೆ ಫ್ರೈ ಆಗಿದೆ ಅಂತ ನೋಡ್ತೇನೆ. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ ನೋಡಿ, ಇದು ಎಣ್ಣೆ ಬಿಟ್ಟಿದೆ ಮೇಲೆ. ಅಷ್ಟರ ತನಕ ಮುಚ್ಚಿ ಮಸಾಲೆನೆಲ್ಲ ಸರಿಯಾಗಿ ಕುಕ್ ಮಾಡಬೇಕು. ಇದೀಗೆಲ್ಲ ಸರಿಯಾಗಿ ಕುಕ್ ಆಗಿದೆ. ಉಪ್ಪೆಲ್ಲ ಒಂದು ಸ್ವಲ್ಪ ನೋಡಿ ಆಮೇಲೆ ಅದಕ್ಕೆ ಈ ಬೆಂದಿರುವ ರಾಜ್ಮಾವನ್ನು ಹಾಕಿ ಸರಿಯಾಗಿ ಒಮ್ಮೆಲೆ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಪುನಃ ಒಂದು 3-4 ನಿಮಿಷ ಮುಚ್ಚಿ. ಈಗ ಒಂದು 5 ನಿಮಿಷ ಆಗಿದೆ. ನಾನು ಇದನ್ನೀಗ ತೆರೆದು ನೋಡ್ತೇನೆ. ಈಗ ಮಸಾಲೆ ಸರಿಯಾಗಿ ಆಗಿದೆ. ಈಗ ಅದಕ್ಕೆ ನಾವು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿ ಒಂದು 2 ನಿಮಿಷ ಮುಚ್ಚಿಡುವ. ಕಸೂರಿ ಮೇಥಿಯನ್ನು ಹಾಕೋಣ. ಕಸೂರಿ ಮೇಥಿಯನ್ನು ಹಾಕಿದ್ದೇನೆ. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಪುನಃ ಇದನ್ನು ಮುಚ್ಚಿಡ್ತೇನೆ.
ಈಗ ಇದಕ್ಕೆ ಈ ನಾವು ರೆಡಿ ಮಾಡಿದ್ದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡೋಣ ಅಷ್ಟೇ. ನಮಗೀಗ ರಾಜ್ಮಾ ಮಸಾಲ ರೆಡಿಯಾಗಿದೆ. ಚಪಾತಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ಇದನ್ನು ತಿನ್ಬೋದು. ನಾನು ಚಪಾತಿ ಮಾಡ್ತೇನೆ ಇವತ್ತು ತಿನ್ನಲಿಕ್ಕೆ. ಅಕ್ಕಿ ರೊಟ್ಟಿಗೆ ಸಹ ಒಳ್ಳೆಯದಾಗ್ತದೆ ಮಾಡಲಿಕ್ಕೆ. ನೀವು ಸಹ ಟ್ರೈ ಮಾಡಿ ಮತ್ತು ಎಂಜಾಯ್ ಮಾಡಿ. ನನ್ನ ರಾಜ್ಮಾ ಮಸಾಲ ರೆಡಿಯಾಗಿದೆ. ನಾನು ಇದನ್ನೀಗ ಚಪಾತಿ ಜೊತೆಯಲ್ಲಿ ತಿಂತೇನೆ. ಮತ್ತೆ ಸಿಗ್ತೇನೆ. ಬಾಯ್.